ಚಿಕ್ಕವರಿಗೆ ಹಾಯ್ ಹಲೋ, ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಸುಮಾರು ವರ್ಷಗಳ ಹಿಂದೆ, ಅಂದರೆ ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಯ ಹಿಂದ್ಗಡೆನೆ ನಮ್ಮ ರಿಲೇಟಿವ್ಸ್ ಒಬ್ರು ಮನೆಯನ್ನ ಕಟ್ಟಿಸ್ತಾ ಇದ್ರು. ಅದು ನಮ್ಮ ಮನೆಯಿಂದ ಎಷ್ಟು ಡಿಸ್ಟೆನ್ಸ್ ಇತ್ತಂದ್ರೆ ಒಂದು 600ರಿಂದ 700 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಸೊ ಅಷ್ಟು ದೂರದಲ್ಲಿ ಒಂದು ಮನೆಯನ್ನ ಕಟ್ಟಿಸ್ತಾ ಇದ್ರು. ಸೊ ನಮ್ಮ ರಿಲೇಟಿವ್ಸ್ ಅಲ್ಲ ಅವರು, ಹಾಗಾಗಿ ನಮ್ಮ ಫಾದರ್ ಸಹ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಯಾವ ತರ ಹೆಲ್ಪ್ ಅಂದ್ರೆ ಈ ಪಾಯ ಕಟ್ಟೋಕಿರ್ಬಹುದು, ಮತ್ತೆ ಈ ಒಂದು ಸಂಜೆ ನೀರು ಹೊಡೆಯೋದಿರ್ಬೋದು. ಯಾಕಂದ್ರೆ ಅವರು ಹಳ್ಳಿಗೆ ಹೋಗ್ಬೇಕಾಗಿತ್ತು ನಮ್ಮ ರಿಲೇಟಿವ್ಸ್ ಅವರು. ಸೊ ಸಂಜೆ ಹೊತ್ತಿಂದೆಲ್ಲ ನಮ್ಮ ಫಾದರೇ ನೋಡ್ಕೊತಾ ಇದ್ರು, ನೀರು ಹೊಡೆಯೋದಿರ್ಬೋದು ಮತ್ತೆ ಎಲ್ಲ ಕೆಲಸಗಳನ್ನ. ಅಂಡ್ ನಾನು ಸಹ ಬೆಳಗ್ಗೆ ಬಂದ್ರೆ ಸಂಜೆ ಹೊತ್ತೆ ಹೋಗ್ತಾ ಇದ್ದೆ, ಯಾಕಂದ್ರೆ ಆ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಕ್ಕಂಥ ವರ್ಕರ್ಸ್ಗೆಲ್ಲ ಟೀ ಎಲ್ಲ ಒಯ್ದುಕೊಡೋದು ನಾನೇ ಮಾಡ್ತಾ ಇದ್ದೆ ಗಾಯ್. ಸೊ ಹೀಗೆ ಎಲ್ಲ ಚೆನ್ನಾಗಿನೇ ನಡೀತಾ ಇತ್ತು. ಒಂದಿನ ಏನಂದ್ರೆ ನಮ್ಮ ಫಾದರ್ಗೆ ಮಾರ್ಕೆಟ್ ಇಂದ ಬರೋದಕ್ಕೆ ಲೇಟ್ ಆಗ್ಬಿಡ್ತು. ಸೊ 8-8:30 ಅವರು ಬರ್ತಾರೆ. ಬಂದ ತಕ್ಷಣ ಇವಾಗ ನೀರು ಬೇರೆ ಹೊಡೆಯಕ್ಕೆ ಹೋಗ್ಬೇಕು. ಸೊ ನಾವು ಊಟ ಎಲ್ಲ ಮಾಡ್ಕೊಂಡು 9-9:30 ಗಂಟೆಗೆ ಅಲ್ಲಿಗೆ ಹೋಗ್ತೀವಿ, ಕನ್ಸ್ಟ್ರಕ್ಷನ್ ಸೈಟ್ಗೆ. ನೀರೆಲ್ಲ ಅಲ್ಲಿ ತುಂಬಿಟ್ಟಿರ್ತಾರೆ ಒಂದು ನೀಲಿ ಡ್ರಮ್ ಅಲ್ಲಿ. ಸೊ ಅಂದ್ರೆ ನೋಡಿ, ಆ ಮನೆ ಏನಿದೆಯಲ್ಲ, ಕಟ್ಟಡವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂತಹ ಮನೆಯ ಮುಂದ್ಗಡೆನೆ 80 ಫೂಟ್ ದೂರದಲ್ಲಿ ಒಂದು ಬಾವಿ ಇತ್ತು. ಅಂಡ್ ಆ ಬಾವಿ ಹತ್ರ ಈ ಚಿಕ್ಕ ಚಿಕ್ಕ ಮುಳ್ಕಂಟಿ ಎಲ್ಲ ಎದ್ದು ಬಿಟ್ಟಿದ್ವು ಅವೆಲ್ಲ. ಸೊ ಅಲ್ಲೇ ಒಂದು ದೇವಸ್ಥಾನ ಸಹ ಇತ್ತು. ಅದನ್ನೆಲ್ಲ ನೋಡಿದ್ರೆ ತುಂಬಾ ಭಯಾನಕ ಆಗ್ತಾ ಇತ್ತು, ಯಾಕಂದ್ರೆ ನಮ್ಮ ಏರಿಯಾ ಇದೆಯಲ್ಲ ಅದು ಸಿಟಿಯ ಎಂಡ್ ಆಗಿತ್ತು ಆ ಟೈಮ್ನಲ್ಲಿ. ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ನೀರೆಲ್ಲ ಹೊಡೆಯೋಕೆ ಹೋಗಿದ್ದೀವಿ. ಗಾಳಿ ಎಲ್ಲ ಬೀಸ್ತಾ ಇತ್ತು, ಕತ್ತಲೆ ಇತ್ತು. ಸೊ ನಮ್ಮ ಫಾದರ್ ನೀರು ಹೊಡಿತಾ ಇದ್ದಾರೆ, ನಾನು ಅತ್ತ ಕಡೆ ಆಟ ಆಡ್ತಾ ಇದ್ದೀನಿ, ಜಿಗ್ದಾಡ್ತಾ ಇದ್ದೀನಿ. ಅವಾಗ ಏನಂದ್ರೆ ನಮ್ಮ ಫಾದರ್ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರು. ಸೊ ನಾನು ಏನು ಕೇಳೋಕೆ ಹೋಗ್ಲಿಲ್ಲ, ನಾನು ನನ್ನ ಮೂಡ್ನಲ್ಲಿ ಏನೇ ಇದ್ದೆ. ಬಟ್ ನಮ್ಮ ಫಾದರ್ ನನಗೂ ಅಂತಾರೆ, ಈ ಥರ ಮಾಡ್ತಾರೆ ಗೈಸ್, ಜಸ್ಟ್ ಅವರು ಅಂತಾರೆ. ನಾನು ಅವಾಗ ಸೈಲೆಂಟ್ ನಿಂತ್ಕೊಂಡಾಗ ನಮ್ಮ ಫಾದರ್ ಆ ಬಾವಿ ಹತ್ರನೇ ನೋಡ್ತಾ ಇದ್ದಾರೆ. ಸೊ ನಾನು ಅವ್ರ ಹತ್ರನೇ ನೋಡಿಕೊಂಡು ಆ ಬಾವಿ ಕಡೆ ನೋಡಿದರೆ ನಮ್ಮ ಫಾದರ್ ಅಂತಾರೆ, ನೋಡಲ್ಲಿ ಬೆಳ್ಳಗೇನೋ ಹೋಗ್ತಾ ಇದೆ, ನಿನಗೆ ಕಾಣ್ತಾ ಇದೆಯಾ ಅಂತ ಕೇಳ್ತಾರೆ ಅವರು. ನಾನು ಎಲ್ಲಿ, ಏನು ಕಾಣ್ತಾ ಇಲ್ಲ ಅಂತ ಅಂದೆ. ನೋಡಲ್ಲಿ ಹೋಗ್ತಾ ಇದೆ ನೋಡು, ಅದೇ ದೆವ್ವ ಏನೋ ಇರಬೇಕದು ಅಂತ ಅಂತಾರೆ ಅವರು. ಸೊ ನಾನು ಹಾಗೆ ನಿಂತ್ಕೊಂಡಿದ್ದೀನಿ, ನನಗೇನು ತಿಳಿತಾ ಇಲ್ಲ ಇವ್ರು ಯಾಕೆ ಈಗ ಅಂತ ಇದ್ದಾರಂತ. ಫೈನಲಿ ನಾನು ಅವರಿಗೆ ಇಂಪ್ರೆಸ್ ಮಾಡ್ಬೇಕಂತ, ಅಪ್ಪಾಜಿ ಅಲ್ಲಿ ಹೋಗ್ತಾ ಇದೆ ನೋಡಿ ಅಂತ ಹೇಳ್ತೀನಿ. ಆವಾಗ ನಮ್ಮ ಫಾದರ್ ನನ್ನ ತಲೆಗೆ ಒಂದು ಪಾಟ್ ಅಂತ ಬಿಟ್ಟಂತಾರೆ. ಅದು ಅಲ್ಲಿ ಹೋದಂಗಾಯ್ತು, ಆ ಮುಳ್ಕಂಟಿಯಲ್ಲಿ ಹೋಗಿ ಸೇರ್ಕೊಂಥದ್ದು. ನೀ ನನಗೆ ಈ ಕಡೆ ತೋರಿಸ್ತೀಯಾ ಅಂತ ಬೈದು ಬಿಟ್ರು. ನನಗೆ ಮೊದಲಿಗೆ ಏನಂದ್ರೆ ಭಯ ಇತ್ತು. ಈ ಒಂದು ಶ್ರೀನಾಥ್ ಇದಾರಲ್ಲ, ಶ್ರೀನಾಥ್ ಸರ್ ಮೂವಿ ಮಾಡ್ತಾರೆ ನೋಡಿ. ಸೊ ಅವ್ರದ್ದೊಂದು ಹಳೆ ಮೂವಿ ನೋಡಿದ್ದೆ ನಾನು, ಭೂತದ್ದು ತೋರಿಸಿದ್ರು ಅವರು, ವೈಟ್. ಸೊ ನಾನು ಅದನ್ನೇ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಬಿಟ್ಟೆ ಅಲ್ಲಿ ಇರ್ಬೇಕಂತ. ಬಟ್ ನನಗೆ ಭಯನೂ ಇತ್ತು, ಯಾಕಂದ್ರೆ ಮೂವಿಯಲ್ಲಿ ಅದೇ ಥರ ಡೇಂಜರಸ್ ತೋರಿಸಿದ್ರಲ್ಲ. ಸೊ ಅದನ್ನೇ ನಾನು ಇಮ್ಯಾಜಿನ್ ಮಾಡ್ಕೊಂಡು ಭಯ ಪಟ್ಕೊಂಡಿದ್ದೆ. ಬಟ್ ಯಾವಾಗ ನಮ್ಮ ಫಾದರ್ ನನ್ನ ತಲೆ ಪಟ್ ಅಂತ ಹೊಡೆದು ಬಿಟ್ರು, ಅವಾಗ ನನಗೆ ಫುಲ್ ಸಿಟ್ಟು ಬಂದ್ಬಿಡ್ತು ಗಾಯ್ಸ್. ಸಿಟ್ಟು ಬಂದು ನಾನು ಆ ಮುಳ್ಕಂಟಿ ಹತ್ರನೇ ನೋಡ್ಕೊಂತು, ನಾನು ನಾಳೆ ಬಂದು ನಿನ್ನನ್ನು ವಿಚಾರಿಸ್ಕೊತೀನಿ ಅನ್ನೋ ಧಾಟಿಯಲ್ಲಿ ನಾನು ಅಲ್ಲಿಂದ ಆ ನೀರೆಲ್ಲ ಹೊಡೆದು ಹೋಗ್ಬಿಟ್ವಿ ನಾವು ಮನೆ ಕಡೆ. ನಮ್ಮ ಫಾದರ್ ಫುಲ್ ಡಲ್ ಆಗಿಬಿಟ್ಟಿದ್ರು. ಆ್ಯಂಡ್ ಮಾರನೇ ದಿನ ಏನಂದರೆ ನಮ್ಮ ಫಾದರ್ ಪುಣೆಗೆ ಹೋಗೋದು ಬರುತ್ತದೆ ಒಂದು ಕೆಲಸದ ನಿಮಿತ್ತ. ಅವರು ಪುಣೆಗೆ ಹೋಗ್ಬಿಡ್ತಾರೆ, ಎಲ್ಲ ಹೇಳ್ತಾರೆ ನನಗೂ ಅಂತಾರೆ ಅವರು, ಆ ಕನ್ಸ್ಟ್ರಕ್ಷನ್ ಸೈಟ್ ಆಯಿತು ಮತ್ತು ಆ ಒಂದು ಬಾವಿ ಹತ್ರ ನೀನು ಹೋಗಬೇಡ, ಅಲ್ಲಿ ನಿನ್ನೆ ನಾನು ನೋಡಿದ್ದೀನಿ, ನಿನಗೆ ಕಾಣ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಹೋದ್ರವರು. ಸೊ ನಾನು ಹ್ಞೂ ಅಂದೆ, ಬಟ್ ನನ್ನ ಮೈಂಡಿನಲ್ಲಿ ಓಡ್ತಾ ಇತ್ತು ಗೈಸ್, ಇದೇ ನಾನು ನೋಡಬೇಕೆ ಏನದು ಅಂತ. ಸೊ ನಾನು ಕನ್ಸ್ಟ್ರಕ್ಷನ್ ಸೈಟ್ಗೆ ಬರ್ತೀನಿ, ಎಲ್ಲರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ಏನಂದರೆ ಇವಾಗ ಈ ಒಂದು ಬಾವಿಯಿಂದ ನೀರು ತರೋದಂದರೆ ಡೈಲಿ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಅವ್ರೇನು ಮಾಡಿರ್ತಾರಂದರೆ ಒಂದು ವಾಟರ್ ಟ್ಯಾಂಕನ್ನು ಕಟ್ಟಿರ್ತಾರೆ, ಈ 6x6 ವಾಟರ್ ಟ್ಯಾಂಕ್ ಕಟ್ತಾರೆ ನೋಡಿ ಗೈಸ್, ಗ್ರೌಂಡ್ ಫ್ಲೋರ್ನಲ್ಲಿ. ಸೊ ಆ ಥರದ ಒಂದು ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಅದು ಹಿಂದೆ ಒಂದು ವಾರದ ಹಿಂದೆನೇ ಕಟ್ಟಿರೋದು, ಇವತ್ತಿಗೆ ಅದನ್ನು ನೀರು ಬೇರೆ ಅವರು ತುಂಬಿಸಿರ್ತಾರೆ. ಸೊ ಇತ್ತ ಕಡೆ ಆಯಿತು. ಇದನ್ನೆಲ್ಲ ನೋಡ್ಕೊಂಡು ನಾನು ಮತ್ತೆ ಆ ಒಂದು ಬಾವಿ ಇದೆಯಲ್ಲ ಅಲ್ಲಿಗೆ ಹೋಗ್ತೀನಿ. ಆ ಮುಳ್ಕಂಟಿ ಹತ್ರ ನಿಂತ್ಕೊಂಡು ನಾನು ಅಂತೀನಿ, ಆ ಮುಳ್ಕಂಟಿಗೆ ಹೇಳ್ತಾ ಇದ್ದೀನಿ ನಾನು, ನೋಡು ನಿನ್ನ ಸಲುವಾಗಿ ನಮ್ಮ ಫಾದರ್ ನನಗೆ ಹೊಡೆದ್ರು, ನೀನು ಈ ಮುಳ್ಕಂಟಿಯಲ್ಲಿ ಸಿಕ್ಕಾಕೊಂಡಿದೀಯಾ ಅಂತೆ, ಬಾ ಹೊರಗಡೆ ಬಾ, ನಮ್ಮ ಫಾದರ್ ಜೊತೆ ನಾನು ಬಂದಾಗ ನೀನು ನನಗೆ ಕಾಣಬೇಕು. ಆ್ಯಂಡ್ ನಾನು ಅವ್ರಿಗೆ ಹೇಳ್ತೀನಿ ನೀನು ಇಲ್ಲಿದೆಯಾ ಅನ್ನೋದು ಅಂತ. ಸೊ ನಮ್ಮ ಫಾದರ್ ನನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಾರೆ.
ಅಂತ ನಾನು ಆ ಥರ ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಕಡೆಯಿಂದ ಏನೂ ರಿಯಾಕ್ಷನ್ ಇಲ್ಲ ಗಾಯ್ಸ್. ಸೊ ನನಗೆ ಒಂಥರ ಏನಪ್ಪ ಇದು ಅಂತ, ಬರ್ತಾನೆ ಇಲ್ವಲ್ಲ ಇದು ಅಂತ ಇರಬೇಕಾದ್ರೆ ಜನ ಅಡ್ಡಾಡ್ತಿರ್ತಾರೆ ನೋಡಿ. ಅವಾಗವಾಗ ರೇರ್ ಆಗಿ ಜನ ಅಡ್ಡಾಡ್ತಾಯಿದ್ರು. ಅದರಲ್ಲಿ ಒಬ್ಬರು ನನಗೆ ಬೈದು ಕಳಿಸ್ಬಿಟ್ರು ಅಲ್ಲಿಂದ. ಸೊ ಅದು ನನಗೆ ಸಿಟ್ಟು ಬಂದುಬಿಡ್ತು. ಮನೆ ಕಡೆ ಬಂದೆ ನಾನು. ಒಂದು ಸಂಜೆ 7-7:30 ನಮ್ಮ ಮದರ್ ಟ್ಯೂಷನ್ ಎಲ್ಲ ತೊಗೋತಾಯಿದ್ರು ಸ್ಟೂಡೆಂಟ್ಸ್ಗೆಲ್ಲ. ಸೊ ನಾನು ಹಿಂದ್ಗಡೆಯಿಂದ ಡೋರ್ನಿಂದ ಒಂದು ಹೊಗ್ಲಿಯನ್ನು ತೊಗೊಂಡು ಆ ಒಂದು ಮರದ ಕಡೆ ಹೋದೆ ಗಾಯ್ಸ್. ಆ ಮುಳ್ಕಂಟಿ ಕಡೆ ಮುಂದ್ಗಡೆ ಬಾವಿ, ಓಪನ್ ಬಾವಿ ಇತ್ತದು ಎಲ್ಲ, ಅಂದರೆ ಮಣ್ಣೆಲ್ಲ ಒಳಗಡೆ ಬಿದ್ದು ಓಪನ್ ದೊಡ್ಡದಾಗಿತ್ತದು. ಸೊ ಮುಳ್ಕಂಟಿ ಹತ್ರ ನಿಂತ್ಕೊಂಡು ನಾನು ಇನ್ನೇನು ಕೊಡಬೇಕು ಅದಕ್ಕೆ, ಅಂದರೆ ಅಷ್ಟು ಆ್ಯಟಿಟ್ಯೂಡ್ ನನಗೆ ಸಿಟ್ಟು ಗಾಯ್ಸ್. ಸೊ ಅದಕ್ಕೆ ನಾನು ಹೊಡಿಬೇಕು. ಒಂದು ಯೋಟ ರಪ್ ಅಂತ ಕೊಡ್ತೀನಿ ಗಾಯ್ಸ್. ನನ್ನ ಬೆನ್ನಿಗೇನೋ ಬಂದು ಬಡ್ದು ಬಿಡ್ತೆ ಅಂತ ನೋಡಿದರೆ ಅದೇ ಒಂದು ಮುಳ್ಕಂಟಿ. ಅಂದರೆ ನಾನು ಇಲ್ಲಿ ಹೊಡೆದಿದ್ದೇಟಕ್ಕೆ ಆ ಮುಳ್ಕಂಟಿ ಹಿಂದ್ಗಡೆ ಬಂದು ಬಡ್ದು ಬಿಡ್ತದ್ದು. ಸೊ ಅವು ಒಂಥರ ಇದು ಇರ್ತಾವೆ ನೋಡಿ ಗಾಯ್ಸ್, ಏನಂತೀವಿ ನಾವು, ಒಂಥರ ಅವು ಅಲ್ಗಾಡ್ತಿರ್ತಾವಲ್ಲ ಅವಾಗ ಆ ಥರ ಇತ್ತು. ಬಡಿತು. ಆ್ಯಂಡ್ ನನಗೆ ಒಂಥರ ಇದೇ ದೆವ್ವ ಇದೆ ಇದರಲ್ಲಿ ಅಂತ ನನ್ನ ಮೈಂಡಿನಲ್ಲಿ. ನಾನು ಮತ್ತೆ ಇನ್ನೊಂದು ಕೋಗ್ಲು ತೊಗೊಂಡು ಹೊಡಿಬೇಕು. ನನ್ನ ಹಿಂದಿಂದ ಯಾರೋ ಪಾಸ್ ಆದರು. ನಾನು ಸಣ್ಣಾಗ್ಬಿಟ್ಟೆ, ಏನಿದು ಅಂತ. ಕತ್ಲೆ ಬೇರೆ ಇದೆ, ಚಂದ್ರನ ಬಿಂಬ ಬೇರೆ ಹೆದರಿಸ್ತಾ ಇದೆ ನನ್ನನ್ನು. ಆಸ್ಪಾಸ್ ಯಾರೂ ಇಲ್ಲ. ಆ ಒಂದು ಬಾವಿ ಹತ್ರ ಸೌಂಡ್ ಎಲ್ಲ ಹೇಗೆ ಬರುತ್ತೆ ನೋಡಿ ಗಾಯ್ಸ್, ಆ ಒಂದು ಗಿಡ ಮರದೆಲ್ಲ. ಸೊ ಆ ಥರ ಬರ್ತಾ ಇದೆ. ನಾನು ಭಯ ಬಿದ್ದುಕೊಂಡು ಇತ್ತು. ಮತ್ತೆ ಕೊಡ್ಲಿಯನ್ನು ತೊಗೊಂಡು ಇನ್ನೊಂದು ಹಾಕಿದೆ ಗಾಯ್ಸ್, ರಪ್ ಅಂತ. ಮತ್ತೆ ಹಿಂದೆ ಯಾರೋ ಹೋದಂಗಾಯ್ತು. ಹಿಂದೆ ಹೊಳ್ಳಿ ನೋಡಿದರೆ ಯಾರು ಅಂತ. ಮತ್ತೆ ಇನ್ನೊಂದು ಈತ ಕಡೆ ಒಂದು ಕೊಟ್ಟೆ ಗಾಯ್ಸ್, ರಪ್ ಅಂತ ಕೊಟ್ಟಾಗ ನಾನು ಹಿಂದ್ಗಡೆ ಮತ್ತೆ ಯಾರು. ನಾನು ಈ ಸೈಡ್ ಹೊಳ್ತೀನಿ, ಮತ್ತೆ ನಾನು ಹಿಂದೆ ಹೊಳ್ಳಿ ನಿಂದಿರುತ್ತೆ ಅದು. ಸೊ ನನಗೆ ಒಂಥರ ಏನಿದು ಅಂತ ನಾನು ಭಯ ಬಿದ್ದುಬಿಟ್ಟು ಒಂದು ಕ್ಷಣ ಗಾಯ್ಸ್ ಏನು ಮಾಡಬೇಕಂತ ತಿಳಿಲಿಲ್ಲ. ಆ ಕೋಡ್ಲಿಯನ್ನು ನಿಧಾನಕ್ಕೆ ಎತ್ಕೊಂಡು ಜೋರಾಗಿ ಓಡೋಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮನೆ ಹತ್ರ 700 ಮೀಟರ್ ಡಿಸ್ಟೆನ್ಸ್ ಇತ್ತಲ್ಲ, 100-200 ಮೀಟರ್ ಓಡ್ತಾ ಇದ್ದಂಗೆ ದಮ್ ಮಾತಿಬಿಡ್ತು. ಅದು ನನ್ನ ಹಿಂದೆನೇ ಬರ್ತಾ ಇದೆ ಫುಲ್ ಸ್ಪೀಡಾಗಿ. ನಾನು ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀನಲ್ಲ ಅದು ಅಷ್ಟು ಸ್ಪೀಡೇ ಬರ್ತಾ ಇದೆ. ನಾನು ಲಾಸ್ಟಿಗೆ ಜೀರೋ ಕದ್ದುಬಿಟ್ಟೆ. ಮಮ್ಮಿ ಇದು ಹೊಡೆದು ಬಿಡ್ತೈತೆ ನನಗೆ ಅಂದರೆ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಅಲ್ಲ ನಮ್ಮದು. ಸೊ ಅದೇ ಲೆವೆಲ್ನಲ್ಲಿ ನಾನು ಚೀರ್ತಾ ಇದ್ದೀನಿ, ಆಳ್ತಾ ಇದ್ದೀನಿ, ಏನೂ ಇಲ್ಲ. ಹೀಗೆ ನಾನು ನೆಲಕ್ಕೆ ಕೂತ್ಕೊಂಡ್ಬಿಟ್ಟೆ. ನನ್ನ ಕತೆ ಮುಗೀತು ಅಂತ ಕೊಡ್ಲಿ ಇಟ್ಕೊಂಡು ಕೂತ್ಕೊಂಡೆ. ಮತ್ತೆ ಸ್ವಲ್ಪ ಹಿಂದೆ ಹೊಳ್ಳಿ ನೋಡಿದರೆ ಅದು ನಾನು ಹಿಂದೆ ಸರಿಯುತ್ತಾ ಇದೆ. ನಾನು ಕೊಡ್ಲಿ ಎತ್ಕೊಂಡು ಅದಕ್ಕೆ ಹಾಕಬೇಕಂತ, ಲಾಸ್ಟಿಗೆ ಏನು ಮಾಡಬೇಕಂತ ಅದೇ ನಾನು ಮಾಡ್ತಾಯಿದ್ದೆ. ಬಟ್ ಆಗ್ತಾ ಇರಲಿಲ್ಲ. ಅದು ನಾನು ಹಿಂದೆನೇ ಸರ್ಕೋತಾ ಇತ್ತು. ನನ್ನ ಮೈಂಡ್ ಬೇರೆ ಓಡ್ತಾ ಇರಲಿಲ್ಲ. ನಮ್ಮ ಮನೆ ಹಿಂದ್ಗಡೆನೇ ಕೂತ್ಕೊಂಡಿದ್ದೀನಿ ನಾನು ಆಳ್ತಾ. ಸೊ ಇನ್ನೇನು ಮಾಡಬೇಕು, ಎದ್ದು ಹೋದರೆ ಹಿಡ್ಕೊಂಡ್ಬಿಟ್ರೆ ಕಷ್ಟ ಇದು ಅಂತ ನಾನು ಹೀಗೆ ಹಿಂದೆ ಹೊಳಬೇಕಾದ್ರೆ ನನ್ನ ಕೊಡ್ಲಿ ಸ್ವಲ್ಪ ಮೂಮೆಂಟ್ ಆಗಬೇಕಾದ್ರೆ ಈ ನೆರಳು ಸಹ ಮೂಮೆಂಟ್ ಆಗ್ತಾಯಿತ್ತು. ಸೊ ನನಗೆ ತಿಳಿದು ಬಂದಿದ್ದೇನೆಂದರೆ ಗಾಯ್ಸ್, ಎಂಡ್ನಲ್ಲಿ ಹತ್ತು ಕೊರದು ಟೆನ್ಷನ್ ಆದಮೇಲೆಲ್ಲ ಈ ನೆರಳೇ ನನ್ನನ್ನು ಕಾಡ್ತಾ ಇದೆಯಲ್ಲ ಇದು ಅಂತ, ನಂದೇ ನೆರಳು ಅಂತ ನಾನು ಓಡೋಡೋಕೆ ಸ್ಟಾರ್ಟ್ ಮಾಡಿದೆ. ಅದು ಹಿಂದಿನ ಬರುತ್ತಾ ಅಂತ ಚೆಕ್ ಮಾಡಬೇಕು, ದೆವ್ವ ಬರುತ್ತೋ ಅಥವಾ ನೆರಳು ಬರುತ್ತಾ ಅಂತ ನೋಡೋಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೆರಳನ್ನು ದೆವ್ವ ಅಂತ ತಿಳ್ಕೊಂಡಿದ್ದವನು ಗಾಯ್ಸ್ ನಾನು ಚಿಕ್ಕವನಲ್ಲಿ. ಸೊ ಇದು ನೆರಳಂತ ಗೊತ್ತಾದ್ಮೇಲೆ ಫುಲ್ ಹುರುಪಾಗಿ ಕೊಡ್ಲಿ ತಗೊಂಡು ಗಾಯ್ಸ್ ಆ ಮುಳ್ಕಂಟಿಯನ್ನು ಮುರಿದು ಬಿಟ್ಟೆ. ಅಡ್ಡ ದಿಡ್ಡ ಮುರಿದು ಅದನ್ನು ಬಾವಿಯಲ್ಲಿ ಎಸೆದು ಬಿಟ್ಟೆ ಗಾಯ್ಸ್. ಎಸೆದು ಮನೆಗೆ ಬಂದು ಮಲ್ಕೊಂಡಿದ್ದೆ. ಬೆನ್ನಿಗೆಲ್ಲ ಗಾಯ ಆಗಿತ್ತು ಗಾಯ್ಸ್. ಮುಳ್ಕಂಟಿ ದೊಡ್ಡ ಇರ್ತಿದ್ದು ಗಾಯ್ಸ್, ಅವು ಪಿರಂಜಾಲಿ ಮುಳ್ಳು ಅಂತೀವಿ ನೋಡಿ, ಆ ಮುಳ್ಳು ಗಾಯ್ಸ್ ಫುಲ್ ಬೆನ್ನೆಲ್ಲ ನೋಯ್ತಾ ಇತ್ತು. ನೈಟ್ ಅಷ್ಟೆಲ್ಲ ಆಯಿತು, ಪೆಟ್ಟೆಲ್ಲ ಬಿದ್ದಿತ್ತು. ನಾನು ಹೋಗಿ ಮಲ್ಕೊಂಡು ಮಾರನೇ ದಿನ ಮತ್ತೆ ಎದ್ದು ಅದೇ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋದೆ. ಆ್ಯಂಡ್ ಅಲ್ಲಿ ಹೋಗಿ ನೋಡಿದರೆ ಮತ್ತೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂದರೆ ನೀರಿನ ಟ್ಯಾಂಕಿ ಕಟ್ಸಿದ್ರು ಅಂತ ಹೇಳಿದ್ನಲ್ಲ ನಾನು, ವಾಟರ್ ಟ್ಯಾಂಕಿ ಇಟ್ಟಿಗೆಯಿಂದ, ಅದು ಸೋರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವರಿಗೆ ಮತ್ತು ನಮ್ಮ ರಿಲೇಟಿವ್ಸ್ಗೆ ಫೈಟ್. ಯಾರಿಗಂದರೆ ಈ ಒಂದು ನೀರಿನ ಟ್ಯಾಂಕಿ ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ ಮತ್ತು ನಮ್ಮ ರಿಲೇಟಿವ್ಸ್ ಇಬ್ಬರಿಗೂ ಫೈಟ್ ಆಗ್ತಾಯಿದೆ. ಫೈಟ್ ಅಂದರೆ ಆ ಟೈಪ್ ಅಲ್ಲ, ಹೊಡೆದಾಟ ಇಲ್ಲ, ಜಸ್ಟ್ ಅವರು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ವಾಟರ್ ಟ್ಯಾಂಕ್ ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ ಅಂತಲೇ ಇದು ಆಗೋಕ್ಕೆ ಚಾನ್ಸ್ ಇಲ್ಲ. ನಾನು 200ರಿಂದ 300 ನೀರಿನ ಟ್ಯಾಂಕಿಗಳನ್ನು ಕಟ್ಟಿದ್ದೀನಿ, ಒಂದು ಸೋರಿಲ್ಲ. ಇದು ಹೇಗಿದು ಫಸ್ಟ್ ಟೈಮ್ ಈ ಥರ ಆಗ್ತಾ ಇದೆ ಅಂತ.
ಆ್ಯಂಡ್ ಈತ ಕಡೆಯಿಂದ ನಮ್ಮ ರಿಲೇಟಿವ್ಸ್ ನಮಗದೇನೂ ಗೊತ್ತಿಲ್ಲ. ಇದು ಇವಾಗ ನೋಡು ಇದು ವರ್ಕ್ ಆಗ್ತಾ ಇಲ್ಲ. ನಿನ್ನೆ ನಾವು ನೀರು ತುಂಬಿದ್ದೀವಿ, ರಾತ್ರಿ ಎಲ್ಲ ಸೋರ್ಕೊಂಡ್ಬಿಟ್ಟಿದೆ ನೋಡು. 1 ಟ್ಯಾಂಕರ್ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ಏನು ಮಾಡೋದು ನಾವು ಇವಾಗ? ಮನೆ ಬೇರೆ ಕಟ್ಟಬೇಕು, ಹೀಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಆ ಒಂದು ಕಾಂಟ್ರಾಕ್ಟರ್ ಅಂತಾರೆ, ಆಯಿತು ನಾನು ಇನ್ನೊಮ್ಮೆ ಕಟ್ಕೊಡ್ತೀನಿ, ಡೋಂಟ್ ವರಿ ಅಂತ ತುಂಬ ಒಂದು ಬೇಜಾರು ಮತ್ತು ಸಿಟ್ಟಿನಲ್ಲಿ ಅವನು ಅಲ್ಲಿಂದ ಹೋಗ್ತಾನೆ. ಆ್ಯಂಡ್ ಅದನ್ನು ಮತ್ತೆ ಕೆಡುತ್ತಾರೆ ಗೈಸ್. ಆ ಒಂದು ವಾಟರ್ ಟ್ಯಾಂಕ್ನ ಕೆಡವಿ ಮತ್ತೆ ರೀಬಿಲ್ಡ್ ಮಾಡಿ ಹೊಸದಾಗಿ ಕಟ್ತಾರೆ. ಕಟ್ಟಿ ಮತ್ತೆ 1 ವಾರ ಆಗುತ್ತೆ. ಇವಾಗ 1 ವಾರ ಆದ ತಕ್ಷಣನೇ ಮತ್ತೆ ಇವಾಗ ನೀರು ತುಂಬ್ತಾರೆ ಅದರಲ್ಲಿ. 1 ವಾರ ಅಲ್ಲ ಗೈಸ್, ಜಸ್ಟ್ ಒಂದು 3-4 ದಿನ ಟೈಮ್ ಕೊಟ್ಟಿದ್ದ ಕಾಂಟ್ರಾಕ್ಟರ್, ಇಷ್ಟು ದಿನ ಆದಮೇಲೆ ನೀವು ನೀರು ತುಂಬಬಹುದು ಅಂತ. ಆಯಿತು ಅಂತ ಮತ್ತೆ ಇವರು 1 ಟ್ಯಾಂಕಿ ನೀರನ್ನು ತುಂಬಿ ಇದು ಮಾಡ್ತಾರೆ, ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಮಾರನೇ ದಿನ ಸೇಮ್ ನೀರು ಸೋರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ಫಾದರ್ ಬೇರೆ ಊರಿಗೆ ಹೋಗಿದ್ದಾರೆ, ಏನಿದು ಅಂತ. ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮ ಫಾದರ್ಗೆ ಕೇಳ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ ಇವರು, ನಿಮ್ಮ ಫಾದರ್ ಯಾವಾಗ ಬರ್ತಾರೆ, ಏನು ಎತ್ತ ಅಂತ. ಅಂದರೆ ಆ ಟೈಮ್ನಲ್ಲಿ ಫೋನ್ ಕಾಲ್ ಇಲ್ಲ, ಏನಿಲ್ಲ ಗೈಸ್. ಸೊ ಹೀಗೆ ನಡೀತಾ ಇರುತ್ತೆ. ನೀರಿನ ಟಂಕಿ ಮತ್ತೆ ನೀರು ಸೋರ್ತಾ ಇರುತ್ತೆ. ಅವನು ಮತ್ತೆ ಅದನ್ನು ಬೀಳಿಸ್ತಾನೆ ಆ್ಯಂಡ್ ಮತ್ತೆ ಅದನ್ನು ಕಟ್ತಾನೆ ಗೈಸ್. ಸೊ ಮತ್ತೆ ಅದೇ ಥರ ನೀರು ಸೋರೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಒಂದಿನ ಸಡನ್ನಾಗಿ ನಮ್ಮ ಫಾದರ್ ಬರ್ತಾರೆ. ಬಂದಾಗ ನಮ್ಮ ರಿಲೇಟಿವ್ಸ್ ಅವರು ಹೇಳ್ತಾರೆ ಹೀಗೀಗ ಆಗ್ತಾ ಇದೆ ಅಂತ. ಸೊ ನಾನು ಅಂತೀನಿ, ಹೌದು ನಾನು ಅಲ್ಲೇ ಇದ್ದೆ ಆ ಟೈಮ್ನಲ್ಲಿ ಅಂತ ಹೇಳ್ತೀನಿ. ಹೇಳಿದ ತಕ್ಷಣ ನಮ್ಮ ಫಾದರ್ ಕೇಳೋ ಫಸ್ಟ್ ಕ್ವಶನ್ ಏನಂದರೆ, ಹೌದು ಈ ನೀರಿನ ಟಂಕಿ ಮತ್ತು ಮನೆಯನ್ನು ಕಟ್ಟೋದಕ್ಕೆ ನೀರು ಎಲ್ಲಿಂದ ತಗೊಂಡಿದ್ದೀರಿ ನೀವು ಅಂತ ಅಂದಾಗ ಇವ್ರಂತಾರೆ, ನಾವು ಆ ಬಾವಿಯಿಂದ ನೀರು ತಗೊಂಡಿದ್ದೀವಿ ಅಂದಾಗ, ಹೌದಲ್ವಾ ನೀವು ಬಾವಿಯಿಂದ ನೀರು ತಗೊಂಡಿದ್ದೀರಿ. ಸೊ ಇವಾಗ ನೀವು ಅಲ್ಲಿ ಒಂದಾದರೂ ತೆಂಗಿನಕಾಯಿ ಆದರೂ ನೀವು ಒಡೆದ್ರ ಅಂತ ಹೇಳಿದರು. ಅವಾಗ ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾಕೆ ಹೊಡಿಬೇಕು, ಅದಕ್ಕಿದಕ್ಕೆ ಏನು ಸಂಬಂಧ, ನೀರು ಸೋರೋದಕ್ಕೂ ಈ ಒಂದು ಟ್ಯಾಂಕಿಗೂ ಆ ಒಂದು ಇದಕ್ಕೂ ಬಾವಿಗೂ ಅಂತ ಅಂದರು. ಅಂದಾಗ ನಮ್ಮ ಫಾದರ್ ಅಂತಾರೆ, ಇಲ್ಲ ಎಲ್ಲ ಕನೆಕ್ಷನ್ ಇರುತ್ತೆ, ನಾವು ಆ ಬಾವಿಯನ್ನು ದೇವ್ರಂತ ಪೂಜಿಸ್ತೀವಿ. ನೀವು ನೋಡಿದರೆ ನೀರೆಲ್ಲ ಬಳಸ್ಕೊಂಡ್ಬಿಟ್ಟಿದ್ರಿ, 1-2 ತಿಂಗಳಾಯಿತು ಇವಾಗ ಕನ್ಸ್ಟ್ರಕ್ಷನ್ ಸೈಟ್ ಮುಗಿಯೋಕ್ಕೆ ಬಂತು ಎಲ್ಲ, ಆದರೂ ನೀವು ಅಲ್ಲಿಂದ ಒಂದು ಪೂಜೆನೂ ಮಾಡಿಲ್ಲ ಅದಕ್ಕೆ ಅಂದರೆ ಹೇಗೆ ಅಂದಾಗ ನಮ್ಮ ರಿಲೇಟಿವ್ಸ್ ಅಷ್ಟು ಕ್ಯಾಶುವಲ್, ಅಷ್ಟು ಕೇರ್ ಮಾಡೋದಿಲ್ಲ. ಅವರು ಸುಮ್ಮನೆ ಕ್ಯಾಶುವಲಿ ತೊಗೊಂಡ್ಬಿಡ್ತಾರೆ. ಅವ್ರು ಅಂತಾರೆ, ಇದಕ್ಕೆ ನೀವು ಹೋಲ್ಸಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಯಿತು, ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇಡ, ಬಟ್ ಏನಂದರೆ ಜಸ್ಟ್ ನಾನು ಹೇಳ್ತಿದ್ದೀನಿ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ನಮ್ಮ ಫಾದರ್ ಮತ್ತು ನಮ್ಮ ರಿಲೇಟಿವ್ಸ್ ಇದಕ್ಕೆ ಹೋಗ್ತಾರೆ ಗೈಸ್. ಮಾರ್ಕೆಟಿಗೆ ಹೋಗಿ ಒಂದು ತೆಂಗಿನಕಾಯಿ, ಸ್ವಲ್ಪ ಚುಮ್ಮರಿ ಮತ್ತು ಕಾರ್ದಾನಿ ಮತ್ತು ಹೀಗೆ ಅರಿಶಿನ, ಕುಂಕುಮ, ಊದಿನ ಕಡ್ಡಿ ಎಲ್ಲ ತೊಗೊಂಡು ಬರ್ತಾರೆ. ಇವಾಗ ಸಂಜೆ ಹೊತ್ತು ನೋಡಿ 7-8 ಗಂಟೆ ಆಗಿತ್ತು. ಸೊ ಬಂದು ಅವರು ಏನು ಮಾಡ್ತಾರೆ ಅಂದರೆ, ತಮ್ಮ ಒಂದು ರಿಲೇಟಿವ್ಸ್ ಏನು ಇದ್ರಲ್ಲ ಅವ್ರ ವೈಫ್ಗೆ ಆ ಒಂದು ಚೀಲನ ಕೊಡ್ತಾರೆ, ತಗೋ ಇದರಲ್ಲಿ ತೆಂಗಿನಕಾಯಿ ಇದೆ ಅಂತ ಅಂದಾಗ ಆಯಿತು ಅಂತ ಅವರು ಅಲ್ಲೇ ಇಟ್ಟಿದ್ದಾರೆ. ನಮ್ಮ ಫಾದರ್ ಮನೆ ಹೊರಗಡೆನೆ ಕೂತ್ಕೊಂಡಿದ್ದಾರೆ. ಅವರು ನಮ್ಮ ರಿಲೇಟಿವ್ಸ್ ಅವರು ಕೊಟ್ಟು ಹೊರಗಡೆ ಬಂದರೆ ಅತ್ತ ಕಡೆಯಿಂದ ಆ ಅಮ್ಮ ಇರ್ತಾ ಇದ್ದಾರೆ, ಇದರಲ್ಲಿ ತೆಂಗಿನಕಾಯಿನೇ ಇಲ್ಲ ಅಂತ ಅಂದಾಗ ನಮ್ಮ ಫಾದರ್ ಮತ್ತು ಇವ್ರಿಗೂ ಒಂಥರ ಶಾಕ್, ಏನಿದು ತೆಂಗಿನಕಾಯಲ್ಲಿ ಹೋಯಿತು ಅಂತ ಇವರು ತೆಂಗಿನಕಾಯನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವ್ರು ಬಂದಿರತಕ್ಕಂಥ ರೂಟ್ ಎಲ್ಲ ಸರ್ಚಿಂಗ್. ಸೊ ಸರ್ಚ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತದೆ ಅಂದರೆ, ನಾನು ಅಲ್ಲೇ ಇದ್ನಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾ ಇರ್ಬೇಕಾದ್ರೆ ನೀರಿನ ಟಂಕಿ ಕಡೆ ಒಂಥರ ಸೌಂಡ್ ಆಯಿತು, ಧಾಡ್ ಅಂತ ಏನು. ಅವಾಗ ಹೋಗಿ ನಮ್ಮ ರಿಲೇಟಿವ್ಸ್ ಅವರು ನೋಡಿದರೆ ನೀರಿನ ಟಂಕಿಯಲ್ಲಿ ತೆಂಗಿನಕಾಯಿ ಬಿದ್ದಿದೆ. ಸೊ ಅವಾಗ ನಮ್ಮ ಫಾದರ್ ಅಂತಾರೆ, ನೋಡಿ ಈ ತೆಂಗಿನಕಾಯಿನ ಅದು ಹೆಂಗೆ ತಗೋತೋ ಏನೋ ಗೊತ್ತಿಲ್ಲ ಅಂತಾರೆ. ಅಂದರೆ ಗಾಯ್ಸ್, ಆ ಒಂದು ತೆಂಗಿನಕಾಯಿ ಏನು ಒಯ್ತಾ ಇದ್ರಲ್ಲ ಒಳಗಡೆ, ಆವಾಗ ಅದು ಹೇಗೋ ಆ ಚೀಲದಿಂದ ಜಾರ್ಕೊಂಡಲ್ಲೇ ಬಿದ್ದುಬಿಟ್ಟಿದೆ ಆ ಒಂದು ವಾಟರ್ ಟ್ಯಾಂಕ್ನಲ್ಲಿನೇ. ಸೊ ಎಲ್ಲರಿಗೂ ಆಶ್ಚರ್ಯ, ಏನಿದು ಅಂದಾಗ ನಮ್ಮ ಫಾದರ್ ಅಂತಾರೆ, ಆಯ್ತಾಯ್ತು, ನಾಳೆ ಬೆಳಗ್ಗೆ ನಾವೇನು ಪೂಜೆ ಮಾಡ್ಕೋಬೇಕು ಅಂದ್ಕೊಂಡಿದ್ವಲ್ಲ ಆ ಬಾವಿಗೆ ಮತ್ತು ಈ ಒಂದು ನೀರಿನ ಟ್ಯಾಂಕಿಗೆ, ಸೊ ಇವಾಗೆ ನಾವು ಮಾಡಿಬಿಡೋಣ, ಇಲ್ಲಿದೇನು ತೆಂಗಿನಕಾಯಿ ಇದೆಯಲ್ಲ ಇಲ್ಲೇ ಒಡೆದು ಬಿಡೋಣ, ಇದನ್ನು ಬಾವಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡೋಣ, ಒಳಗಿನ ಐಟಮ್ಸ್ ಎಲ್ಲ ತೊಗೊಂಡು ಬರ್ರಿ ಅಂತ ಹೇಳಿ ಎಲ್ಲ ಶುದ್ಧೀಕರಣ ಎಲ್ಲ ಮಾಡಿಕೊಂಡು ನೀರಿಗೆಲ್ಲ ಪೂಜೆ ಮಾಡ್ತಾರೆ. ಅಲ್ಲೇ ಒಂದು ದೇವಸ್ಥಾನ ಇತ್ತು, ಅದಕ್ಕೂ ಊದಿನ ಕಡ್ಡಿ ಎಲ್ಲ ಬೆಳಗ್ತಾರೆ. ಬೆಳಗ್ಗೆ ಎಲ್ಲ ಮುಗಿದ ಮೇಲೆ ಇವಾಗ ಏನಂದರೆ ಮನೆಗೆ ಬಂದು ನಾವೆಲ್ಲ ಮಲಗಿದ್ದೀವಿ, ನಮ್ಮ ಫಾದರ್ ನಾವು
ನಾ ಮಾರನೇ ದಿನ ಬೆಳಿಗ್ಗೆ ನಮ್ಮ ರಿಲೇಟಿವ್ಸ್ ಓಡ್ತಾ ಬರ್ತಾರೆ ನಮ್ಮ ಹತ್ರ, ಬಂದು ಅಂತಾರೆ, ಹೀಗೆ ನೋಡು, ನಾವು ನಿನ್ನೆ ತೆಂಗಿನಕಾಯಿ ಹೊಡೆದಿದ್ವಲ್ಲ ಅದು ಸಫಲವಾಗಿ ಹೋಯಿತು. ಯಾಕಂದರೆ ಆ ಒಂದು ನೀರು ಸೋರ್ತಾ ಇಲ್ಲ, ಇವಾಗ ನೀರು ಹಾಗೆ ಸ್ಟೇಬಲ್ ಆಗಿದೆ. ನಿನ್ನೆ ನಾನೇನು ಒಂದು ಮಾರ್ಕ್ ಮಾಡಿದ್ನಲ್ಲ, ಒಂದು ಇದರಿಂದ ಚಾಕ್ಲಿಂದ ಅವರು ಮಾರ್ಕ್ ಮಾಡಿದ್ದಾರೆ ಗಾಯ್ಸ್, ಇಷ್ಟಿಷ್ಟಕ್ಕೆ ನೀರು ಹೋಗಬೇಕು ಬರಬೇಕಂತ. ಸೊ ನೋಡಿದರೆ ಆ ನೀರು 1 ಇಂಚು ಅಲ್ಗಾಡಿಲ್ಲ, ಎಷ್ಟಿತ್ತೋ ಅಷ್ಟೇ ಇದೆ. ಇದೇ ಒಂಥರ ಹೇಗಿದು ಚಮತ್ಕಾರ ಅಂತ ಅವರು ತುಂಬ ಖುಷಿಯಾಗಿ ಹೇಳ್ತಾರೆ. ಆ್ಯಂಡ್ ಆವಾಗಿನಿಂದ ಅಲ್ಲಿರ್ತಕ್ಕಂಥ ದೇವರಿಗೆ ಮತ್ತು ಆ ಬಾವಿಗೆ ಅವರು ಪೂಜೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಸೊ ಈ ಏರಿಯಾದ ನಾನೇನು ಹೇಳಿದ್ದೀನಲ್ಲ, ಇದು ನಿಜವಾದ ಘಟನೆ ಗೈಸ್. ನಾವೆಲ್ಲರೂ ಅದನ್ನು ಬಾವಿಯನ್ನು ದೇವರಂತ ಮತ್ತು ಅಲ್ಲಿರ್ತಕ್ಕಂಥ ದೇವರ ಗುಡಿ ಒಂದಿತ್ತು ತಾಣ್ದು, ಅದು ಯಾವ ಕಾಸ್ಟು ಅಂತ ನಾನು ಹೇಳೋದಿಲ್ಲ, ಜಸ್ಟ್ ಇತ್ತು, ಅದನ್ನು ನಾವು ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಸೊ ನಾನು ಅಲ್ಲೇ ಅಡ್ಡಾಡ್ತಾ ಇದ್ದೆ, ಆ ಬಾವಿಯಲ್ಲಿ ನಾನು ಆಟ ಎಲ್ಲ ಆಡ್ತಾ ಇದ್ದೆ ಗೈಸ್. ಓಪನ್, ಯಾರಿಗೂ ಭಯ ಇರಲಿಲ್ಲ. ಬಟ್ ರಾತ್ರಿ ಹೋಗೋಕ್ಕೆ ಜನ ತುಂಬ ಭಯ ಬೀಳ್ತಿದ್ರು ಆ ಏರಿಯಾದಲ್ಲಿ. ಸೊ ಈ ಥರದ ಒಂದು ಇನ್ಸಿಡೆಂಟ್ ಆಗಿತ್ತು ಗೈಸ್ ನನ್ನ ಜೀವನದಲ್ಲಿ. ದೆವ್ವ ಏನೋ ನನಗೆ ಕಾಣಲಿಲ್ಲ, ಬಟ್ ಈ ವಾಟರ್ ಟ್ಯಾಂಕ್ ಇನ್ಸಿಡೆಂಟ್ ಇದೆಯಲ್ಲ, ಇದು ನನ್ನ ತಲೆಯಲ್ಲಿ ಈಗೂ ಹಾಗೆ ಕೂತ್ಕೊಂಡಿದೆ. ಹೇಗೆ ಆ ಒಂದು ವಾಟರ್ ಟ್ಯಾಂಕ್ನ ನಾವು ಪೂಜೆ ಇಲ್ಲದೆ ಯೂಸ್ ಮಾಡಿದಾಗ, ಆ ಬಾವಿಯಿಂದ ನೀರು ತಗೊಂಡಿದ್ದ ಟೈಮ್ನಲ್ಲಿ ಅದನ್ನು ಯೂಸ್ ಮಾಡಿದಾಗ ಹೇಗೆ ಅದಾಗಿತ್ತಲ್ಲ, ಸೋರ್ತಾ ಇತ್ತು, ಏನೇನೋ ಟ್ರಬಲ್ಸ್ ಆಗ್ತಾ ಇತ್ತು. ಜಸ್ಟ್ 1 ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಗೈಸ್ ಎಲ್ಲ ಸರಿ ಆಗೋಯಿತು. ಸೊ ಬಹಳ ಜನ ಇದನ್ನು ನಂಬೋದಿಲ್ಲ, ಬಟ್ ಆಗಿದೆಯಲ್ಲ ಗೈಸ್ ಇದು. ಆ್ಯಂಡ್ ನಾನು ಆ ಏರಿಯಾದು ಲೊಕೇಶನ್ ಹೇಳಿದರೆ ಜನನೂ ಹೌದು ಅಂತಾರೆ, ಯಾಕಂದರೆ ಇಂಥ ಘಟನೆಗಳು ನಾರ್ಮಲ್ ಆಗಿ ಅಲ್ಲಿ ಆಗಿದ್ದಾವೆ, ಯಾಕಂದರೆ ಪೂಜೆ ಎಲ್ಲ ಮಾಡ್ತಾರಲ್ಲ ಆ ಬಾವಿಗೆ. ಸೊ ಹಾಗಾಗಿ ಗೈಸ್ ಇಂತಹ ಘಟನೆಗಳು ಆಗಿರ್ತವೆ ಅಂತ ನಾನು ಹೇಳ್ತೀನಿ. ದೆವ್ವ ನಾನು ನಂಬ್ತೀನೋ ಇಲ್ಲೋ ಸೆಕೆಂಡ್ರಿ, ಬಟ್ ಈ ಘಟನೆಯನ್ನು ನಾನು ನೋಡಿದ್ದೀನಿ ಗೈಸ್. ಸೊ ಹೇಗಿತ್ತು ಗೈಸ್ ಈ ಒಂದು ಸ್ಟೋರಿ ಅಂತ ಹೇಳಿ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದ್ದಾರೆ, ನನಗೂ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗೈಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇಂಥ ಒಂದು ಘಟನೆಗಳು ಸ್ಟೋರೀಸ್ಗಳಿದ್ರೆ ನನಗೆ ಸೆಂಡ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಆ್ಯಂಡ್ ನಾನು ಒಂದು ಕಮ್ಯುನಿಟಿ ಪೋಲ್ ಹಾಕಿದೆ ಗೈಸ್, ಹೀಗೆ ನಿಮ್ಮ ಎದುರುಗಡೆ ದೆವ್ವ ಬಂದರೆ ಏನು ಮಾಡ್ತೀರಿ ಅಂತ. ಅದರಲ್ಲಿ ಕೆಲವೊಂದಿಷ್ಟು ಜನ ಒಂದೊಂಥರ ರೆಸ್ಪಾನ್ಸ್ ಎಲ್ಲ ಕೊಟ್ಟಿದ್ದೀರಿ. ನೋಡೋಣ, ಇನ್ನೂ ಬಹಳ ಜನ ರೆಸ್ಪಾನ್ಸ್ ಕೊಡಬೇಕಿದೆ. ಅದಕ್ಕೆ ಹೋಗಿ ನೀವು ಆ ಒಂದು ಕಮ್ಯುನಿಟಿ ಪೋಲ್ಗೆ ಕ್ಲಿಕ್ ಮಾಡಿ ಗೈಸ್, ನಿಮಗೇನು ಅನಿಸುತ್ತಿದೆ ಅನ್ನೋದನ್ನು ಅನಿಸಿಕೆ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಎಷ್ಟು ಪರ್ಸೆಂಟೇಜ್ ಜನ ಯಾವ ಥರದ ಸ್ಟೋರಿಗಳನ್ನಾಗಲಿ ಮತ್ತು ಅವ್ರು ತಮ್ಮ ಜೀವನದಲ್ಲಿ ದೆವ್ವವನ್ನು ಅನುಭವವನ್ನು ಕಂಡಿದ್ದಾರೋ ಇಲ್ಲವೋ, ಮತ್ತು ಯಾವ ಪ್ಲೇಸ್ನ ಸ್ಟೋರಿಗಳು ನಾನು ಮಾಡಿದರೆ ಇಷ್ಟ ಅನ್ನೋದೆಲ್ಲ ಈಸಿಯಾಗಿ ಗೊತ್ತಾಗುತ್ತದೆ ಗಾಯ್ಸ್. ಸೊ ಹಾಗಾಗಿ ಆ ಒಂದು ಕಮ್ಯುನಿಟಿ ಪೋಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಮುಂದಿನ ಸ್ಟೋರಿಯೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಗಾಯ್ಸ್.